ಬೆಳಗಾವಿಯಲ್ಲಿ ಮರಾಠಿಗರ ವಿರುದ್ಧ ಕನ್ನಡಿಗರ ಕಿಚ್ಚು. ಇವತ್ತು ಕರವೇ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗುತ್ತೆ. ನಾರಾಯಣಗೌಡ ಪ್ರವೀಣ್ ಶೆಟ್ಟಿ ಬಣದಿಂದ ಕಹಳೆ ಮೊಳಗಿಸಲಾಗ್ತಾ ಇದೆ. ಕಂಡಕ್ಟರ್ ಮೇಲಿನ ಹಲ್ಲೆಯನ್ನ ಖಂಡಿಸಿ ಪ್ರತ್ಯೇಕ ಪ್ರೊಟೆಸ್ಟ್ ಅನ್ನ ಮಾಡಲಾಗುತ್ತೆ. ಸುಳ್ಳು ಫೋಕ್ಸೋ ಕೇಸ್ ವಾಪಸ್ ಪಡೆಯುವಂತೆ ಒತ್ತಾಯ ಮಾಡಲಾಗ್ತಿದೆ. ನಾಡ ದ್ರೋಹಿ ಎಂಇಎಸ್ ಶಿವಸೇನೆ ಪುಂಡರ ವಿರುದ್ಧ ಆಕ್ರೋಶ ಹೊರಹಾಕಲಾಗ್ತಾ ಇದೆ. ಬೆಳಗ್ಗೆ 10 ಗಂಟೆಗೆ ಚೆನ್ನಮ್ಮ ವೃತ್ತದಿಂದ ಬಾಳೆಕುಂದ್ರಿ ಚಲೋ ಹಮ್ಮಿಕೊಳ್ಳಲಾಗಿದೆ. ಕರವೆಯ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಕನ್ನಡಿಗರ ಮೇಲೆ ಮರಾಠಿ ಪುಂಡರ ಪುಂಡಾಟಕ್ಕೆ ಇವತ್ತು ತಕ್ಕ ಉತ್ತರವನ್ನು ಕೊಡಬೇಕು ಅಂತ ಕನ್ನಡ ಪರ ಸಂಘಟನೆಗಳು ಮುಂದಾಗಿದೆ. ಇಲ್ಲಿ ಆದಂತ ಘಟನೆಯನ್ನ ಇಟ್ಕೊಂಡು ಮಹಾರಾಷ್ಟ್ರದಲ್ಲಿ ಕನ್ನಡಿಗರ ಮೇಲೆ ಬೇಕು ಅಂತಲೇ ಅವರನ್ನ ನಿಂದಿಸುವಂತ ಕೆಲಸವನ್ನ, ಜೊತೆಗೆ ಮಸಿ ಬಳಿಯುವಂತ ಕೆಲಸವನ್ನ, ಬಣ್ಣ ಬಳಿಯುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ನಮ್ಮ ರಾಜ್ಯದಲ್ಲೇ ಇರುವಂತ ಎಂಇಎಸ್ ಪುಂಡರ ಹಾವಳಿಯಿಂದಲೇ ಇದೆಲ್ಲವೂ ಕೂಡ ಆಗ್ತಾ ಇರೋದು. ಆ ಕಾರಣಕ್ಕಾಗಿ ಕನ್ನಡ ಪರ ಹೋರಾಟಗಾರರು ಕೂಡ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇವತ್ತು ಪ್ರತಿಭಟನೆಯ ಹಾದಿಯನ್ನ ಹಿಡಿತಾ ಇದ್ದಾರೆ. ಕೇವಲ ಎಂಇಎಸ್ ಶಿವಸೇನೆ ಮಾತ್ರ ಅಲ್ಲ ಹೋರಾಟ ಮಾಡೋದು, ನಮಗೂ ಹೋರಾಟ ಮಾಡೋದಕ್ಕೆ ಬರುತ್ತೆ, ನಮಗೂ ನ್ಯಾಯ ಕೇಳೋದಕ್ಕೆ ಬರುತ್ತೆ, ನಮಗೂ ಕೂಡ ಸಂಘಟನೆಗಳು ಸಂಘ ಸಂಸ್ಥೆಗಳು ಇದೆ. ಸೊ ಈ ಶಕ್ತಿ ಪ್ರದರ್ಶನದ ಮುಖಾಂತರವಾಗಿ ತಕ್ಕ ಉತ್ತರವನ್ನು ಕೊಡಬೇಕು ಅಂತ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಆಲ್ರೆಡಿ ಕನ್ನಡ ಪರ ಹೋರಾಟಗಾರರು ಇದೀಗ ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ನಿನ್ನೆ ನಾರಾಯಣಗೌಡ ಬಣದ ಬೆಳಗಾವಿಯ ಕರ್ನಾಟಕ ರಕ್ಷಣಾ ವೇದಿಕೆಯ ಸದಸ್ಯರ ಮೇಲೆ ಹಲ್ಲೆಯನ್ನ ಕೂಡ ಮಾಡಲಾಗಿದೆ. ಎಷ್ಟು ಧೈರ್ಯ ಇದ್ರೆ ಕರ್ನಾಟಕದಲ್ಲಿ ಇಟ್ಕೊಂಡು ಕನ್ನಡ ಪರ ಹೋರಾಟಗಾರರನ್ನ ಮುಟ್ತೀರಾ ಅನ್ನೋದು ಪ್ರಶ್ನೆ. ಹಾಗಾಗಿ ಕರ್ನಾಟಕದಲ್ಲೇ ಇರುವ ಕೆಲವು ಪುಂಡರಿಗೆ ಬುದ್ಧಿ ಕಲಿಸಬೇಕಾದಂತ ಅವಶ್ಯಕತೆ ಕೂಡ ಇದೆ. ನಮ್ಮಲ್ಲಿರುವಂತ ಕನ್ನಡಿಗರು ತಾಳ್ಮೆಯಿಂದ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ಸಂಸ್ಕೃತಿ. ಕರ್ನಾಟಕದಲ್ಲಿ ಯಾರನ್ನು ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗಲ್ಲ, ಬಂದವರಿಗೆ ಕೈ ಮುಗಿದು ಒಳಗೆ ಕೂರಿಸಿ ನೀರು ಕೊಟ್ಟು ಕಳಿಸ್ತೀವಿ. ನಿಮ್ಮ ತರ ಹಾದಿಲಿ ಹೋಗುವ ಬೀದಿಲಿ ಹೋಗುವವರ ಎಲ್ಲರನ್ನ ನಿಲ್ಲಿಸಿ ಜೈ ಅನ್ನಿ ಅಂತ ಒತ್ತಾಯ ಪೂರ್ವಕವಾಗಿ ಹೇರುವ ಕೆಲಸವನ್ನ ಮಾಡೋದಿಲ್ಲ. ಏನಿದ್ರು ನಮ್ಮಲ್ಲಿ ಪ್ರೀತಿ ವಿಶ್ವಾಸ ಅಷ್ಟೇನೆ. ಆದರೆ ಅದನ್ನ ನೀವುಗಳು ಮೂರ್ಖತನ ಅಂತ ಅನ್ಕೊಳ್ಬೇಡಿ, ಅಥವಾ ಕನ್ನಡಿಗರು ಹೇಡಿಗಳು ಅಂತ ಅನ್ಕೊಂಡ್ಬೇಡಿ. ನಮಗೂ ಕೂಡ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಕಿಚ್ಚು ಇದೆ, ಎಲ್ಲವೂ ಇದೆ. ಸೊ ಆ ಕಾರಣಕ್ಕಾಗಿ ಈಗ ಶಕ್ತಿ ಪ್ರದರ್ಶನಕ್ಕೆ ಕರ್ನಾಟಕ ಸಂಘಟನೆಗಳು ಮುಂದಾಗಿರುವಂಥದ್ದು. ಇವತ್ತು ಕರವೇ ಕಾರ್ಯಕರ್ತರು ಬೃಹತ್ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದಾರೆ, ಪ್ರತಿಭಟನೆಯನ್ನ ನಡೆಸಲಿದ್ದಾರೆ. ಇವತ್ತು ಬೆಳಗಾವಿಯಲ್ಲಿ ಕರವೆಯ ಕಿಚ್ಚು ಜೋರಾಗಲಿದೆ. ಇದು ನೋಡ್ತಾ ಮಿತಿ ಮೀರ್ತಾ ಇದೆ. ಪುಂಡರ ಹಾವಳಿ, ಮರಾಠಿಗರ ಹಾವಳಿ ಮಿತಿ ಮೀರಿ ಹೋಗ್ತಾ ಇದೆ. ಕರ್ನಾಟಕದಲ್ಲಿ ಇರೋದಕ್ಕಿಷ್ಟ ಇಲ್ಲ, ಕನ್ನಡ ಭಾಷೆ ಕೇಳಕ್ಕಿಷ್ಟ ಇಲ್ಲ, ಕನ್ನಡ ಭಾಷೆ ಮಾತಾಡಕ್ಕಿಷ್ಟ ಇಲ್ಲ, ಕನ್ನಡ ಮಾತಾಡೋರನ್ನ ಕಂಡ್ರಾಗಲ್ಲ, ಮೈ ಉರಿಯುತ್ತೆ ಅಂತ ಅಂದರೆ ಹೋಗಿ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲೇ ಸೆಟಲ್ಡ್ ಆಗಿ. ಅದನ್ನು ಹೊರತುಪಡಿಸಿ ಇಲ್ಲಿ ಇದ್ದೀರಾ ಅಂತ ಅಂದರೆ ಇಲ್ಲಿನ ನೆಲ ಜಲ ಭಾಷೆಗೆ ಬೆಲೆ ಕೊಡಬೇಕು, ಗೌರವ ಕೊಡಬೇಕು, ಎಲ್ಲರೂ ಒಂದು ಅಂತ ಒಗ್ಗೂಡ್ಕೊಂಡು ಬಾಳ್ಕೊಂಡು ಹೋಗಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ಒಂದು ಘಟನೆ ಇವತ್ತು ಇಷ್ಟರ ಮಟ್ಟಿನ ಕಿಚ್ಚಿಗೆ ಕಾರಣವಾಗಿದೆ. ಅದಲ್ಲದೆ ಸುಮ್ಮನೆ ಇದ್ದಂಥ ಕನ್ನಡಿಗರನ್ನ ಕೆರಳಿಸುವಂಥ ಕೆಲಸವನ್ನು ಮಹಾರಾಷ್ಟ್ರ ಮಾಡಿದೆ. ಜೊತೆಗೆ ಬೆಳಗಾವಿಯಲ್ಲಿರುವ ಕರ್ನಾಟಕದಲ್ಲಿರುವಂಥ ಕೆಲವು ಪುಂಡರು ಕೂಡ ಇದನ್ನು ಮಾಡಿದ್ದಾರೆ. ಸೊ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಏನು ಪ್ಲಾನ್ ಮಾಡ್ಕೊಂಡಿದೆ, ಹೇಗೆ ಸಿದ್ಧತೆ ಇದೆ, ಯಾವ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಲಾಗಿದೆ, ಜಿಲ್ಲಾಡಳಿತ ಕೂಡ ಎಷ್ಟರ ಮಟ್ಟಿಗೆ ಅಲರ್ಟ್ ಆಗಿದೆ? ಶ್ರೀಧರ್, ನೀತಿ ಈಗಾಗಲೇ ಏನು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಈಗ ಕನ್ನಡ ಹೋರಾಟಗಾರ ಜಮಾವಣೆಗೊಳ್ತಾ ಇದ್ದಾರೆ. ನಂಗೆ ತೋರಿಸಿದ ಈಗ ಬೆಳಗಾವಿಯ ಏನು ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಈಗಾಗಲೇ ಕರವೇ ಕಾರ್ಯಕರ್ತರು ಅಂದರೆ ಟಿ.ಎನ್. ನಾರಾಯಣಗೌಡ ಈಗ ಕೆಲವೇ ಕ್ಷಣದಲ್ಲಿ ಬೆಳಗಾವಿಗೆ ಆಗಮಿಸ್ತಾರೆ. ಈಗಾಗಲೇ ಫ್ಲೈಟ್ ಕೂಡ ಈಗಾಗಲೇ ವಿಮಾನ ಕೂಡ ಬಂದು ಈಗ ಬೆಳಗಾವಿ ಸಾಂಬ್ರಾ ವಿಮಾನದಲ್ಲಿ ಬಂದಿರತಕ್ಕಂಥದ್ದು, ಕೆಲವೇ ಕ್ಷಣಗಳಲ್ಲಿ ಹೊರ ಬರ್ತಕ್ಕಂಥದ್ದು. ಇವತ್ತು ಪ್ರಮುಖವಾಗಿ ಕಂಡಕ್ಟರ್ ಮೇಲೆ ಆದಂಥ ಹಲ್ಲೆ ಆಗಿರ್ಬೋದು, ಜೊತೆಗೆ ಆತನ ವಿರುದ್ಧ ಹಾಕಿದಂಥ ಪೋಸ್ಕೋ ಕೇಸ್ ಆಗಿರ್ಬೋದು, ಜೊತೆಗೆ ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಪುಂಡಾಟ ಮತ್ತು ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರ ಹಾವಳಿಯನ್ನು ತಡೆಯುವ ನಿಟ್ಟಿನಲ್ಲಿ ಇವತ್ತು ಕನ್ನಡ ಹೋರಾಟಗಾರರು ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಜೊತೆಗೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನುವಂಥ ಒಂದು ಹಕ್ಕೊತ್ತಾಯ ಮಾಡಲಿದ್ದಾರೆ. ಪ್ರಮುಖವಾಗಿ ಇಬ್ಬರು ಇಲ್ಲಿ ಪ್ರತ್ಯೇಕವಾಗಿ ಹೋರಾಟ ಮಾಡಲಿದ್ದಾರೆ. ಒಂದು ನಾರಾಯಣಗೌಡ ನೇತೃತ್ವದ ಬಣ ಒಂದು ಪ್ರತ್ಯೇಕ ಹೋರಾಟ ಮಾಡಿದರೆ, ಮತ್ತೊಂದು ಕಡೆ ಪ್ರವೀಣ್ ಶೆಟ್ಟಿ ಬಣ ಕೂಡ ಪ್ರತ್ಯೇಕವಾಗಿ ಹೋರಾಟ ಮಾಡುತ್ತೆ. ಎಲ್ಲರೂ ಕೂಡ ಬೆಳಗಾವಿ ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನೆ ಆರಂಭ ಮಾಡ್ತಾರೆ. ಆದರೆ ಅವರೆಲ್ಲರೂ ಕೂಡ ಅಲ್ಲಿ ಚೆನ್ನಮ್ಮ ವೃತ್ತದಲ್ಲಿ ತಡೆಯೋದಕ್ಕೂ ಕೂಡ ಪೊಲೀಸರು ಸಿದ್ಧತೆ ಮಾಡಿಕೊಂಡಿರ್ತಕ್ಕಂಥದ್ದು. ನಮ್ಮ ಜೊತೆ ಮಾತಾಡೋದಕ್ಕೆ ಕರವೇ ಜಿಲ್ಲಾಧ್ಯಕ್ಷ ದೀಪಕ್ ಇದ್ದಾರೆ. ಕೇಳೋಣ, ದೀಪಕ್ ಇವತ್ತೇನು ಯಾವ ರೀತಿ ಇವತ್ತು ಹೋರಾಟ ಇರುತ್ತೆ? ಬೆಳಗಾವಿ ಒಳಗಡೆ ಇವತ್ತು ಏನು ಕರ್ನಾಟಕದ ನೆಲದೊಳಗಡೆ ಕನ್ನಡಿಗನ ಅಪಮಾನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಪರಭಾಷಿಕರು. ಅಂತ ಗುಂಡಾಗಳನ್ನ ಸೆದೆ ಬಡಿಬೇಕಂತೇಳಿ
ನಾರಾಯಣಗೌಡರ ನೇತೃತ್ವದ ತಂಡ ಕರ್ನಾಟಕ ರಕ್ಷಣಾ ವೇದಿಕೆ ಸಜ್ಜಾಗಿದೆ. ಇವತ್ತು ಬೆಳಗಾವಿಗೆ ನಾರಾಯಣಗೌಡರು ಏನು ಕೆಲವೇ ನಿಮಿಷಗಳಲ್ಲಿ ಬರ್ತಾ ಇದ್ದಾರೆ. ಇದು ನಂತರ ಇಲ್ಲಿಂದ ನಾವು ಚೆನ್ನಮ್ಮ ವೃತ್ತಕ್ಕೆ ಹೋಗಿ ಏನು ನಮ್ಮ ರಾಜ್ಯಾಧ್ಯಕ್ಷರು ನಮಗೇನು ಆದೇಶವನ್ನ ಮಾಡ್ತಾರೆ, ಯಾವ ರೀತಿಯಾಗಿ ಹೋರಾಟದ ಮಾರ್ಗದರ್ಶನ ಮಾಡ್ತಾರೆ, ಆ ಹೋರಾಟದ ನಾವು ಆ ರೀತಿ ನಾವೆಲ್ಲ ಹೋರಾಟವನ್ನ ಮಾಡ್ತಾ ಇದೀವಿ. ಯಾವ ನೆಲದೊಳಗಡೆ ಕನ್ನಡಿಗನ ಅಪಮಾನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಅದೇ ಜಾಗಕ್ಕೆ ಹೋಗಿ ಅವ್ರಿಗೆ ಸರಿಯಾದ ಉತ್ತರವನ್ನ ಕೊಡ್ತೀವಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀನಿ. ಪ್ರಮುಖವಾಗಿ ಕರ್ನಾಟಕದಲ್ಲಿ MES, ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪುಂಡಾಟ, ಇವತ್ತೇನು ಹಾಕಿ ಒತ್ತಾಯ ಮಾಡ್ತೀರಂತ? ಅಲ್ಲ, ಪದೇ ಪದೇ ಮಹಾರಾಷ್ಟ್ರ ಏಕೀಕರಣ ಸಮಿತಿ, ಶಿವಸೇನೆ, MES ಗೂಂಡಾಗಳು, ಇಲ್ಲೇ ಪರಭಾಷಿಕ ಗೂಂಡಾಗಳು ಕನ್ನಡಿಗರ ಮೇಲೆ ಹಲ್ಲೆ ಮಾಡುವಂತದ್ದು ಮಾಡ್ತಾ ಇದ್ದಾರೆ. ಇದು ಈ ಸಲಾನು ಕರ್ನಾಟಕದ ದ್ವಾವುಟವನ್ನ ಹಾರಿಸಿದ್ರೆ ಈ ರೀತಿ ಮಾಡ್ತಾರೆ, ಕನ್ನಡದ ಹಾಡುಗಳನ್ನು ಹಾಕಿದ್ರೆ ಈ ರೀತಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ಅಂತ್ಯ ಹಾಡಬೇಕು, ಇಲ್ಲ ಅಂದ್ರೆ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಅಂತವ್ರ ಮೇಲೆ ಕಠಿಣ ಕ್ರಮವನ್ನ ತಗೊಳ್ಬೇಕು, ಅಂತದನ್ನ ನಿಷೇಧ ಮಾಡಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಆಗಿದೆ. ಒಂದ್ ವೇಳೆ ರಾಜ್ಯ ಸರ್ಕಾರ ಅದನ್ನ ಮಾಡದೆ ಹೋದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಅಂತ ಗುಂಡಾಗಳಿಗೆ, ಅಂತ ನಾಡದ್ರೋಹಿಗಳಿಗೆ ಸರಿಯಾದ ಪಾಠವನ್ನ ಕಲಿಸಲಿಕ್ಕೆ ನಾವೆಲ್ಲ ತಯಾರಿದ್ದೀವಿ. ಅಂತ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆದ್ರೆ ನೇರವಾಗಿ ಸರ್ಕಾರ ಹೊಣೆ ಆಗುತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾರಾಯಣಗೌಡರ ನೇತೃತ್ವದ ಪ್ರತಿಭಟನೆಯನ್ನ ಚೆನ್ನಮ್ಮ ಸರ್ಕಾರದಲ್ಲೇ ತಡೆಯೋದಕ್ಕೆ ಪೊಲೀಸರು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ನಾವು ಯಾವುದಕ್ಕೂ ಹೆದರುವುದಿಲ್ಲ. ಅವ್ರು ಎಷ್ಟೇ ತಡೆದ್ರು ನಮ್ಮ ನಡೆ ಬಾಳೆಕುಂದ್ರಿ ಕಡೆ ಹೋಗಿ ನಮ್ಮ ಹೋರಾಟವನ್ನ ಯಶಸ್ವಿ ಮಾಡಿ ಅವ್ರಿಗೆ ಅಲ್ಲೇ ಉತ್ತರವನ್ನ ಕೊಡ್ತೀವಿ. ಇದು ಏನಂದ್ರೆ ನೀತಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಬೆಳಗಾವಿಯ ಏನು ಸಾಮ್ರಾಜ್ಯ ವಿಮಾನ ನಿಲ್ದಾಣ ಮುಂದೆ ಈಗ ಪ್ರಮುಖವಾಗಿ ಈಗಾಗಿ ಕರ್ವೆ ಕಾರ್ಯಕರ್ತರು ಈಗ ಜಮಾಯಿಸಿರ್ತಕ್ಕಂಥದ್ದು. ಈಗ ಟಿ.ಎ. ನಾರಾಯಣಗೌಡರು ಈಗ ಏನು ಬೆಳಗಾವಿ ಸಾಮ್ರಾಜ್ಯ ವಿಮಾನ ನಿಲ್ದಾಣದ ಹೊರಗಡೆ ಬರ್ತಾ ಇದ್ದಾರೆ. ಅವರನ್ನ ಈಗ ಸ್ವಾಗತಿಸುವುದಕ್ಕೆ ಈಗಾಗಲೇ ಏನಂದ್ರೆ ಕನ್ನಡ ಹೋರಾಟಗಾರರಾಗಿರ್ಬೋದು, ಪದಾಧಿಕಾರಿಯಾಗಿರ್ಬೋದು, ಅವರೆಲ್ಲರೂ ಕೂಡ ಈಗ ಬಂದಿರತಕ್ಕಂಥದ್ದು. ಕೆಲವೇ ಕ್ಷಣಗಳಲ್ಲಿ ಈಗ ನಾರಾಯಣಗೌಡ ಹೊರಗೆ ಬರ್ತಾ ಇದ್ದಾರೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಂದ್ರೆ ಪ್ರಮುಖವಾಗಿ ನೀತಿ ಏನು ಕನ್ನಡಿಗರ ಮೇಲೆ ಏನು ಹಲ್ಲೆ ಆಗ್ತಾ ಇದೆ, ಕನ್ನಡಿಗರ ರಕ್ಷಣೆಗಾಗಿ ಮತ್ತು ಕನ್ನಡಿಗರ ಏನು ಹಕ್ಕುಗಳ ರಕ್ಷಣೆಗಾಗಿ ಇವತ್ತು ಕರ್ವೆ ಇವತ್ತು ಹೋರಾಟ ಮಾಡ್ತಾ ಇದೆ. ಆ ಹೋರಾಟದ ಭಾಗವಾಗಿ ಈಗ ಟಿ.ಎ. ನಾರಾಯಣಗೌಡರು ಬಂದಿರತಕ್ಕಂಥ ನೀತಿ ನಾನು ತೋರಿಸ್ತಾ ಇದ್ದೀನಿ. ಅವ್ರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಅಂದ್ರೆ ಪ್ರಮುಖವಾಗಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನುವಂಥ ಮಾತನ್ನ ನಾರಾಯಣಗೌಡರು ಹೇಳ್ತಾ ಇದ್ರು. ಸರ್, ಇವತ್ತು ಯಾವ ರೀತಿ ಹೋರಾಟ ಇರುತ್ತೆ? ಯಾವ ರೀತಿ ಹೋರಾಟ ಇರುತ್ತೆ? ಯಾಕೆ ಎಲ್ಲ ಅರ್ಜೆಂಟ್ ಮಾಡ್ತೀರಾ? ಒಟ್ಟಿಗೆ ಇಟ್ಕೊಳ್ಳಿ. ದೀಪಕ್ ಇಲ್ಲ ಏ ದೀಪು ಲೈವ್ ಐತಿ ನಿಂತ್ಕೋ. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಸಮರಸಿಂಹ ಟಿ.ಎ. ನಾರಾಯಣಗೌಡ್ರಿಗೆ, ಕನ್ನಡದ ಭೀಷ್ಮ ಟಿ.ಎ. ನಾರಾಯಣಗೌಡ್ರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ. ದಬ್ಬಾಳಿಕೆ ದೌರ್ಜನ್ಯವನ್ನ ನಾನು ಗಮನಿಸಿದ್ದೀನಿ. ಅದಕ್ಕಾಗಿ ಬೆಳಗಾವಿಯ ನೆಲದಲ್ಲೇ ಅವರಿಗೆ ಉತ್ತರ ಕೊಡಬೇಕು ಅಂತ ಹೇಳಿ ನಾನು ಬೆಂಗಳೂರಿಂದ ಬೆಳಗಾವಿಗೆ ಬಂದಿದ್ದೀನಿ. ಇವತ್ತು ಇವರ ದಬ್ಬಾಳಿಕೆ ದೌರ್ಜನ್ಯಕ್ಕೆ ಒಂದು ಅಂತ್ಯ ಆಗಬೇಕು. ಕರ್ನಾಟಕದ ಬಸ್ಸುಗಳ ಮೇಲೆ ಬಸ್ಸುಗಳನ್ನು ಒಡೆದಾಕುವಂಥದ್ದು, ಕರ್ನಾಟಕದ ಬಸ್ಸುಗಳ ಮೇಲೆ ಮಸಿ ಬಳಿಯುವಂಥದ್ದು, ಕನ್ನಡದ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡುವಂಥದ್ದು, ಇಂಥ ಪ್ರವೃತ್ತಿ
ನಾನು 26-27 ವರ್ಷದಿಂದಲೂ ನೋಡ್ಕೊಂಡು ಬಂದಿದ್ದೀನಿ. ಬೆಳಗಾವಿಯಲ್ಲಿ ಕಿತ್ತೂರಾಣಿ ಚೆನ್ನಮ್ಮನ ಪುಣ್ಯಭೂಮಿ, ರಾಯಣ್ಣನ ಜನ್ಮಭೂಮಿ. ಇಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡ ಭಾಷೆಯೇ ಸಾರ್ವಭೌಮ ಭಾಷೆ. ಇಲ್ಲಿ ಯಾರಾದರೂ ಮರಾಠಿಗರು ಬೆಳಗಾವಿಗೆ ಬಂದಿದ್ರೆ, ಕರ್ನಾಟಕಕ್ಕೆ ಬಂದಿದ್ರೆ, ಅವರು ಮಾಲೀಕರಲ್ಲ. ಈ ನೆಲದ ಮಾಲೀಕರು ಕನ್ನಡಿಗರು. ಅವರು ನಮ್ಮ ಅತಿಥಿಗಳು ಅಷ್ಟೇ. ಅದ ಅರಿವಿಟ್ಕೊಂಡು ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಬದುಕೋದ್ ಕಲಿಬೇಕು. ಇಲ್ಲಿ ಬಂದು ಗುಂಡಾಗಿರಿ ಮಾಡ್ತೀನಿ, ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತೀನಿ, ಮರಾಠಿ ಭಾಷೆಯನ್ನ ಇಲ್ಲಿ ಮೆರೆಸ್ತೀವಿ, ವೈಭವೀಕರಿಸ್ತೀವಿ, ಇದು ಇಲ್ಲಿ ಈ ನೆಲದಲ್ಲಿ ನಡೆಯೋಲ್ಲ. ನಿಮಗೆ ಮರಾಠಿ ಪ್ರೇಮ ಇದ್ರೆ ಮಹಾರಾಷ್ಟ್ರದಲ್ಲಿ ಇಟ್ಕೊಳ್ಳಿ. ಕರ್ನಾಟಕದ ನೆಲದಲ್ಲಿ ಮರಾಠಿ ಪ್ರೇಮ ವ್ಯಕ್ತಪಡಿಸೋದು ಇಲ್ಲಿ ಸರಿಯಲ್ಲ ಅನ್ನೋ ಎಚ್ಚರಿಕೆಯನ್ನ ಕೊಡಬೇಕಾಗಿದೆ. ಇವತ್ತು MES ಗುಂಡಾಗಳಿಗೆ, MES ಮರಾಠಿ ಗುಂಡಾಗಳಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅವತ್ತು ಬೆಳಗಾವಿ ಏನು ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳಿ ಏನು ತೀರ್ಮಾನ ಆಗಿದೆಯೋ ಆ ತೀರ್ಮಾನಕ್ಕೆ ನೀವು ಬದ್ಧವಾಗಿರಬೇಕು. ಒಕ್ಕೂಟದ ಭಾರತದಲ್ಲಿ ಬದುಕುವ ರೀತಿ ನೀತಿಗಳನ್ನ ಮಹಾರಾಷ್ಟ್ರದ ಜನ, ಮರಾಠಿ ಪುಂಡ್ರು, MES ಗೂಂಡಾಗಳು ನೀವು ಕಲಿಬೇಕು. ಪಕ್ಕದ ರಾಜ್ಯವಾಗಿದ್ದುಕೊಂಡು, ನನಗೆ ಗೊತ್ತಿದೆ, ನನಗೆ ಅರಿವಿದೆ, ಅಲ್ಲಿ ಕನ್ನಡಿಗರು ಇದ್ದಾರೆ. ಆಗತ್ತ ಇಲ್ಲಿ ಕನ್ನಡ ಮಾತಾಡಿದವ್ರ ಮೇಲೆ ಗುಂಡಾಗಿರಿ ಮಾಡೋದು, ಅಲ್ಲೇ ಮಾಡೋದು, ದಬ್ಬಾಳಿಕೆ ಮಾಡೋದು ಅನ್ನೋದಾದ್ರೆ ನೀವ್ಯಾರು ಕರ್ನಾಟಕದಲ್ಲಿ ಇರಬಾರ್ದು. ಇವತ್ತೇ ಗಂಟು ಮುಟ್ಟೆ ಕಟ್ಕೊಂಡು ಮಹಾರಾಷ್ಟ್ರಕ್ಕೆ ಹೊರಟ್ಬಿಡಿ. ಇಲ್ಲಿ ಬದುಕಬೇಕು ಅನ್ನೋದಾದ್ರೆ ಕನ್ನಡ ಮಾತಾಡೇ ಬದುಕಬೇಕು, ಕನ್ನಡಿಗರಾಗೇ ಬದುಕಬೇಕು ಹೊರತು ನಿಮ್ಮ ಭಾಷೆ, ನಿಮ್ಮ ಸಂಸ್ಕೃತಿ ಅದು ಮಹಾರಾಷ್ಟ್ರದಲ್ಲಿ ಇಟ್ಕೋಬೇಕು. ಕರ್ನಾಟಕದ ನೆಲದಲ್ಲಿ ನಡೆಯಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಬೇರುಗಳನ್ನೆಲ್ಲ ಕಟ್ ಮಾಡಿದ್ದೀವಿ. 7 ಜನ ಶಾಸಕರು ಗೆದ್ದು ಬರ್ತಿದ್ರು. ಇವತ್ತು ಒಬ್ಬ MES ಶಾಸಕ ಇಲ್ಲ. ನಿಮಗೆ ಇನ್ನೂ ಬುದ್ಧಿ ಬಂದಿಲ್ವಾ? ನಿಮಗೂ ಇನ್ನೂ ಯಾಕೆ ಬುದ್ಧಿ ಬಂದಿಲ್ಲ? ಕರ್ನಾಟಕದ ಒಳಗಡೆ ಈ ತರದ ದೌರ್ಜನ್ಯ ದಬ್ಬಾಳಿಕೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಸಹಿಸಿಲ್ಲ, ಮುಂದೂ ಸಹಿಸಲ್ಲ. ನೀವು ಒಬ್ಬ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರೆ ನಾವು 100 ಜನ ಮರಾಠಿ ಗುಂಡುಗಳನ್ನ ಒಡೆದಾಕೋದು ನಮಗೆ ಗೊತ್ತಿದೆ. ಹೊಡಿತೀವಿ ಬೇಕಾದ್ರೆ. ಅದಕ್ಕಾಗೆ ಬಂದಿದ್ದೀವಿ. ಈ ತರ ದೌರ್ಜನ್ಯವನ್ನು ನಿಲ್ಲಿಸಿ. ಇಲ್ಲದೆ ಹೋದ್ರೆ ಇಡೀ ಬೆಳಗಾವಿಲಿ ಒಬ್ಬ ಮರಾಠಿ ಇರೋದು ಕಷ್ಟ ಆಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಕನ್ನಡಿಗರನ್ನ ಕೆಡಕಬೇಡಿ. ಪುಲಿಕೇಶಿಯ ಇತಿಹಾಸವನ್ನ, ಮಯೂರ ವರ್ಮನ ಇತಿಹಾಸವನ್ನ, ರಾಯಣ್ಣನ ಇತಿಹಾಸವನ್ನ, ಚನ್ನವನ ಇತಿಹಾಸವನ್ನ, ಸಿಂಧೂರು ಲಕ್ಷ್ಮಣನ ಇತಿಹಾಸವನ್ನ ಒಮ್ಮೆ ಓದ್ಬಿಟ್ರೆ, ಒಮ್ಮೆ ತಿಳ್ಕೊಂಡ್ಬಿಟ್ರೆ ಕನ್ನಡಿಗರ ಇತಿಹಾಸ ಎಂಥದ್ದು ನಿಮಗೆ ಅರ್ಥ ಆಗುತ್ತೆ. ಇವತ್ತು ಏನೋ ನೀವು ಬದುಕಲಿಕ್ಕೆ ಅಂತ ಹೇಳಿ ಕರ್ನಾಟಕಕ್ಕೆ ಬಂದಿದ್ದೀರಿ, ಬೆಳಗಾವಿಗೆ ಬಂದಿದ್ದೀರಿ. ಕರ್ನಾಟಕದ ನೆಲ ಭಾರಿ ಶಾಂತಿ ಪ್ರಿಯವಾದಂಥ ನೆಲ. ಎಲ್ಲರನ್ನು ನಾವು ಸಹಿಸ್ಕೊಂಡಿದ್ದೀವಿ. ನಿಮಗೆ ಬದುಕು ಕೊಟ್ಟಿದ್ದೀವಿ. ಇಲ್ಲಿ ನಿಮ್ಮ ಬದುಕನ್ನು ಕಟ್ಕೊಂಡಿದ್ದೀರಿ. ಕನ್ನಡಿಗರಾಗಿ ಕನ್ನಡದ ಋಣವನ್ನು ತೀರಿಸ್ಬೇಕು. ಈ ನೆಲದ ಋಣವನ್ನು ತೀರಿಸ್ಬೇಕು. ಅದು ಬಿಟ್ಟು ಕರ್ನಾಟಕದ ನೆಲದಲ್ಲಿ ಕನ್ನಡ ಮಾತಾಡಿದ್ರೆ ಗುಂಡಾಗಿರಿ ಮಾಡ್ತೀವಿ ಅಂದ್ರೆ ಆ ಗುಂಡಾಗಿರಿ ಮಾಡುವ ಕೈಗಳು ಮುಂದೆ ಇರೋದಿಲ್ಲ ಅನ್ನೋ ಎಚ್ಚರಿಕೆಯನ್ನ ಕೊಡ್ತೀವಿ. ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ನೀವ್ಯಾರು ನಿಮಗೆ ಮರಾಠಿ ಪ್ರೇಮ ಇದ್ರೆ ಮಹಾರಾಷ್ಟ್ರದಲ್ಲಿ ಇಟ್ಕೊಳ್ಳಿ. ಇನ್ನು ಮೇಲೆ ಕರ್ನಾಟಕದ ನೆಲದಲ್ಲಿ ನಡೆಯಲ್ಲ. ನೀವಿನ್ನೂ ಬದುಕಬೇಕು ಈ ನೆಲದಲ್ಲಿ ಅನ್ನೋದಾದ್ರೆ ಕನ್ನಡವನ್ನು ಕಲ್ತ್ಕೊಂಡೇ ಬದುಕಬೇಕು, ಕನ್ನಡಿಗರಾಗೇ ಬದುಕಬೇಕು ಹೊರತು ಇಲ್ಲಿ ಮರಾಠಿಗರಾಗಿ ಬದುಕ್ತೀವಿ, ಮಹಾರಾಷ್ಟ್ರಕ್ಕೆ ಜೈ ಅಂತೀವಿ,
ಮರಾಠಿಗೆ ಜೈ ಅಂತೀವಿ ಅಂದ್ರೆ ನೀವು ಇಲ್ಲಿ ಬದುಕೋಕ್ ಬಿಡಲ್ಲ. ನೀವೆಂತವ್ರು ನೀವು ಯಾಕೆ ನಡ್ಕೋತಾ ಇದ್ದೀರಿ? ಒಂದು ಒಕ್ಕೂಟದ ಭಾರತದೊಳಗಡೆ ಅಕ್ಕಪಕ್ಕ ರಾಜ್ಯದಲ್ಲಿ ಯಾಕೆ ಬದುಕಬೇಕು ಅನ್ನೋ ಅರಿವಿಲ್ಲ ನಿಮಗೆ. ಎಲ್ಲೋ ಭಾರತದ ಗಡಿಯಲ್ಲಿ ಪಾಕಿಸ್ತಾನಿ ಕ್ರೂರಿಗಳು ನಡ್ಕೋತಿರಲ್ಲ, ಹಂಗೆ ನಡ್ಕೋತಾ ಇದ್ದೀರಿ ನಮ್ಮ ನೆಲದಲ್ಲಿ. ನಿಮಗೆ ಮಾನ ಮರ್ಯಾದೆ ಇದ್ರೆ, ನಿಮಗಂತ ಸ್ವಾಭಿಮಾನ ಇದ್ರೆ ಹೋಗ್ಬಿಡ್ರಿ ಮಹಾರಾಷ್ಟ್ರಕ್ಕೆ. ಯಾಕೆ ಬೇಕು ನಿಮಗೆ ಕರ್ನಾಟಕದಲ್ಲಿ ಇರಬೇಕಾದ್ರೆ ಇಲ್ಲಿ ಕನ್ನಡಿಗರಾಗಿ ಕನ್ನಡವನ್ನು ಕಲಿತು ಬದುಕೋದು ಆಗ್ಬೇಕು. ಅದು ಬಿಟ್ಟು ಈ ಥರದ ದೌರ್ಜನ್ಯ ದಬ್ಬಾಳಿಕೆಯನ್ನ ಸಹಿಸೋಲ್ಲ. ಅವ್ರು ಯಾರ್ರೀ? ಪೊಲೀಸ್ ಕಮಿಷನರ್. ನೀವು ಯಾಕ್ರಿ ಕಂಡಕ್ಟರ್ ಮೇಲೆ ಅಲ್ಲೇ ಒಳಗಾದಂಥ ಒಬ್ಬ ಕಂಡಕ್ಟರ್ ಮೇಲೆ ನೀವು ಅವನ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸನ್ನು ಹಾಕ್ತೀರಿ ಅಂದ್ರೆ ನೀವೇನು ಕರ್ನಾಟಕದಲ್ಲಿ ಇದ್ದೀರಿ ಇಲ್ಲ ಮಹಾರಾಷ್ಟ್ರದಲ್ಲಿ ಇದ್ದೀರಾ? ಅವ್ರು ಯಾರು? ಇನ್ಸ್ಪೆಕ್ಟರ್ ಯಾರು? ಅವನು ಮುಖದ ಮೇಲೆ ಹೊಡೆದು ಬುದ್ಧಿ ಹೇಳಬೇಕು. ನೀನು ಕರ್ನಾಟಕದ ನೆಲದಲ್ಲಿ ಕೆಲಸ ಮಾಡ್ತಾ ಇದೀಯಾ, ನೀನು ಮಹಾರಾಷ್ಟ್ರದಲ್ಲ ಅಂತ ಹೇಳಿ. ನಾನು ಪೊಲೀಸ್ ಕಮಿಷನರ್ಗೆ ಹೇಳ್ತಾ ಇದ್ದೀನಿ, ತಕ್ಷಣ ಅವ್ರ ಮೇಲೆ ದಾಖಲೆ ಆಗಿರುವ ಕೇಸನ್ನ ವಾಪಸ್ ಪಡಿಬೇಕು. ಮಾನ್ಯ ಗೃಹ ಸಚಿವರು ತಾವು ಈ ಕಡೆ ಗಮನ ಹರಿಸ್ಬೇಕು. ನಿಮ್ಮ ರಾಜಕೀಯ ದೊಂಬರಾಟದಲ್ಲಿ ಕರ್ನಾಟಕದ ಮಕ್ಕಳ ಬಗ್ಗೆ, ಕನ್ನಡಿಗರ ಮೇಲೆ ಇಲ್ಲಿ ನಡೆಯುವ ದೌರ್ಜನ್ಯವನ್ನು ಗಮನಿಸಬೇಕು. ಅವನು ಯಾವನ್ನು ನಿಮ್ಮ ಅಧಿಕಾರಿ ಕೇಸ್ ಹಾಕ್ತವನು ಅವನು ಸಸ್ಪೆಂಡ್ ಮಾಡಿ ಮನೆ ಕಳಿಸ್ಬೇಕು. ಗೃಹ ಸಚಿವರು ಈಗಾದ್ರೂ ಮಾತಾಡಿ. ಯಾಕೆಂದ್ರೆ ಬೆಳಗಾವಿಯ ರಾಜಕಾರಣಿಗಳು ಮಾತಾಡಲ್ಲ. ಅವರು MES ವೋಟ್ ಬ್ಯಾಂಕ್, ಮರಾಠಿ ವೋಟ್ ಬ್ಯಾಂಕಿಗೋಸ್ಕರ ಇಲ್ಲಿಯ ರಾಜಕಾರಣಿಗಳು ಅವ್ರನ್ನ ಓಲೈಸ್ಕೊಂಡು ಅವರ ಗುಂಡಾಗಿರಿಯನ್ನ ಬೆಂಬಲಿಸ್ಕೊಂಡು ಬಂದಿದ್ದಾರೆ. ಅವ್ರಿಗೇನಾದ್ರೂ ಸ್ವಾಭಿಮಾನ ಇದ್ರೆ, ಈ ನೆಲದಲ್ಲಿ ನಾವು ಹುಟ್ಟಿದೀವಿ, ಈ ನೆಲದಲ್ಲಿ ನಾವು ಈ ರಾಜಕಾರಣ ಮಾಡ್ತಾ ಇದ್ದೀವಿ, ಕನ್ನಡಿಗರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ಮರಾಠಿಗರೆಲ್ಲ ಅಧಿಕಾರ ಕೊಟ್ಟಿರೋದು ಅಂತ ನಿಜವಾದ ಕಾಳಜಿ ಕನ್ನಡದ ಬಗ್ಗೆ, ಕನ್ನಡಿಗರ ಬಗ್ಗೆ, ಈ ನೆಲದ ಬಗ್ಗೆ ಇರೋದಾದ್ರೆ ಇಲ್ಲಿಯ ರಾಜಕಾರಣಿಗಳು ಏನು ನೀವು ಸ್ವಾಭಿಮಾನಿಗಳಾಗಿದ್ರೆ ಈ ನೆಲದ ಮಕ್ಕಳ ಬಗ್ಗೆ ನಿಮಗೆ ಕಾಳಜಿ ಇರಲಿ. ಮರಾಠಿ ಪ್ರೇಮ ವ್ಯಕ್ತಪಡಿಸಬೇಡಿ. ಮರಾಠಿಗರ ಜೊತೆಯಲ್ಲಿ ಒಳ ಒಪ್ಪಂದಗಳನ್ನ ಮಾಡ್ಕೋಬೇಡಿ. ಇಲ್ಲಿಯ ಸಚಿವರಿಗೆ ಹೇಳ್ತಾ ಇದ್ದೀನಿ, ನಿಮಗೇನಾದ್ರೂ ನಿಜವಾದ ಕನ್ನಡದ ಕಾಳಜಿ ಇರೋದಾದ್ರೆ ನೀವು ಇನ್ನು ಮೇಲಾದ್ರೂ ಕನ್ನಡಿಗರ ಪರವಾಗಿ ಬದುಕ್ರಿ. ಬೆಳಗಾವಿ ರಾಜಕಾರಣಿಗಳು ಈಗಲಾದ್ರೂ ನಿಮ್ಮ ಸ್ವಾಭಿಮಾನ ಇದ್ರೆ ಕನ್ನಡಿಗರ ಬಗ್ಗೆ ಧ್ವನಿ ಎತ್ರಿ. ಕನ್ನಡಿಗರಲ್ವ ನೀವು? ನಿಮಗೆ ಬರೀ ಮರಾಠಿಗರು ಓಟ್ ಹಾಕಿದಾರ, ಕನ್ನಡಿಗರು ಓಟ್ ಹಾಕಿಲ್ವಾ? ಯಾಕೆ ಇವತ್ತು ಒಬ್ಬ ಕಂಡಕ್ಟರ್ ಅವ್ರ ಮೇಲೆ ಹಲ್ಲೆ ನಡೆದ್ರೆ ಅವ್ರ ಪರವಾಗಿ ನಿಲ್ಬೇಕಾದವರು ರಾತ್ರೋರಾತ್ರಿ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗತ್ತೆ ಅಂದ್ರೆ ಆ ಯಾವುದು ಕಾಣದ ಕೈ, ಯಾರ ಸಚಿವರು, ಯಾವ ಸಚಿವೆ, ಯಾರು ಅವ್ರಿಗೆ ಬೆಂಬಲ ಕೊಟ್ಟವರು, ಯಾವ ಪೊಲೀಸ್ ಅಧಿಕಾರಿಗೆ ನೀವು ಕೇಸ್ ಹಾಕಿ ಅಂತ ಹೇಳಿದವ್ರು ಯಾರು? ಬಹಿರಂಗವಾಗಿ ಬನ್ನಿ ನೋಡೋಣ, ಹೇಳಿ, ಬಹಿರಂಗವಾಗಿ ಹೇಳಿ. ಬೆಂಗಳೂರಿಗೆ ಬರಕ್ ಬಿಡಲ್ಲ ಅಂತ ಸಚಿವರುಗಳನ್ನ ನೀವು ಇಲ್ಲಿ ರಾಜಕಾರಣ ಮಾಡಬಹುದು, ಇಲ್ಲಿ ದಬ್ಬಾಳಿಕೆ ಮಾಡಬಹುದು. ಬೆಂಗಳೂರಿಗೆ ಬಂದಾಗ ನಾವೇನ್ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದ್ರೆ ಬೆಂಗಳೂರಿಗೆ ಕಾಲಿಡಕ್ ಬಿಡಲ್ಲ ನಿಮ್ಮನ್ನ. ಇಲ್ಲಿಯ ಕನ್ನಡಿಗರ ಜೊತೆಯಲ್ಲಿ ನೀವು ಕನ್ನಡಿಗರ ಪರವಾಗಿ ನಿಂತ್ಕೋಬೇಕು ಇಲ್ಲಿಯ ರಾಜಕಾರಣಿಗಳು, ಹೊರತು ವೋಟ್ ಬ್ಯಾಂಕಿಗೋಸ್ಕರ ಮರಾಠಿಗರನ್ನ ಓಲೈಸ್ಲಿಕ್ಕೋಸ್ಕರ ಕನ್ನಡಿಗರ ಮೇಲೆ ದೌರ್ಜನ್ಯ ನಡೆದ್ರು ಸಹಿಸ್ಕೋತೀರಿ ಅಂದ್ರೆ ನಿಮಗೆ ನಾಚಿಕೆ ಆಗ್ಬೇಕು.